ಸ್ವಲ್ಪ ಸಾಯಿಬಾಬಾರ ದರ್ಶನ ಮಾಡ್ಕೊರಿ ಫ್ರೆಂಡ್ಸ್. ಸಾಯಿಬಾಬಾರ ದರ್ಶನಕ್ಕೆ ಹೋಗಿದ್ದೆ ನಾನು. ನೋಡಿರಿ, ಗುಡಿಗೆ ಹೋಗಿದ್ದೆ ಗುರುವಾರ ಅಂತಂದೆ. ನಾನು ವೀಡಿಯೋ ಮಾಡ್ಬೇಕು ಅಂದ್ಕೊಂಡಿರಲಿಲ್ಲ, ಹಂಗೆ ಸ್ವಲ್ಪ ತೊಗೊಂಡೇನಿ ರೀ. ನೋಡಿರಿ ಫ್ರೆಂಡ್ಸ್, ಬಾಬಾರ ಆರೋಗ್ಯ ಆಯುಸ್ ಎಲ್ಲ ಕೊಡಲಿ ಬಾಬಾರ ನಿಮ್ಗೆ. ಅದು ಬೇಡ್ಕೊತೀನಿ ಬಾಬಾರ ಹತ್ರ. ನೋಡಿ ಫ್ರೆಂಡ್ಸ್, ನಮಸ್ಕಾರ ಮಾಡಿರಿ. ಬಾಬಾ ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಆರಾಮದಿರಿ? ನಾನಿವತ್ತು ಏನು ವೀಡಿಯೋ ಮಾಡತ್ತೇನೆಂದ್ರೆ, ಜನತಾ ಬಜಾರಿಂದ ಕ್ಯಾಪಲ್ ತಂದೇನಿ ರೀ. ತರಕಾರಿ ಎಲ್ಲ ಸಸ್ತಾ ರೀ. ಟಮಾಟಿ ಆಮೇಲೆ ಕ್ಯಾಬೇಜ್ ಅಂತೂ ಇನ್ನೂ ಸಸ್ತಾ ಐತೆ ರೀ ಫ್ರೆಂಡ್ಸ್. ಎಲ್ಲ ತೋರಿಸ್ತೇನೆ ನಿಮ್ಗೆ. ನಾನು ನೋಡ್ರಿ ಮುಖ ಹೆಂಗಾಗೈತೆ ರೀ. ಮುಖ ತೊಳ್ಕೊಂಡಿಲ್ಲ ರೀ, ಯಾಕಂದ್ರೆ ನೋಡ್ರಿ ಬಾಬಾರ ಗುಡಿ ಹೋಗಿದ್ದೀನಿ, ಹಂಗಾರೆ ನೋಡ್ರಿ ಹಚ್ಕೊಂಡೇನಿ. ಅದಕ್ಕೆ ಮುಖ ತೊಳ್ಕೊಂಡಿಲ್ಲ, ಫ್ರೆಶ್ ಆಗಿಲ್ಲ ರೀ. ಅಂದ್ರೆ ದೇವಸ್ಥಾನಕ್ಕೆ ಹೋಗ್ಬಂದೇನಲ್ಲ ರೀ, ಮುಖ ತೊಳೆಯಂಗಿಲ್ಲ. ನಾನು ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ಅದಕ್ಕೆ ನಾನು ತರಕಾರಿ ಅಲ್ಲೆಲ್ಲ ತೋರಿಸ್ಬೇಕಂದ್ರೆ ಭಾಳ ರಶ್ ರೀ, ಸಿಕ್ಕಾಪಟ್ಟಿ. ಆಮೇಲೆ ಬಾಬಾರ ಗುಡಿ ಹೋಗ್ತಾನಲ್ಲ, ಅದೆಲ್ಲ ವಿಡಿಯೋ ಹಾಕೇನಿ ರೀ. ಒಂದು ವಿಡಿಯೋ ಕಳ್ಸೇನಿ ಆಲ್ರೆಡಿ, ಸಾಂಗಿಂದ ಹಾಡಿಂದು, ಬಾಬಾರ ಹಾಡಿಂದು ಕಳ್ಸೇನಿ. ಈಗ ತರಕಾರಿ ಏನೇನು ತಂದೆ ನೋಡಿರಿ, ಮಸ್ತ್ ತರಕಾರಿ ಇತ್ತು ಬಿಡ್ರಿ. ಇವತ್ತು ತೋರಿಸ್ತೇನೆ ಬರ್ರಿ. ನಮ್ಮ ಮಡಿಕೆ ಕಾಳು ಅಂತ ತುಂಬ ಚೆನ್ನಾಗಿದ್ವು, ಇವತ್ತು ಇಷ್ಟಪಟ್ಟಿರಿ. ಇಲ್ಲ ನಮ್ಮ ಮನೆ ಒಳಗೆ ಮಡಿಕೆ ಕಾಳು ತಂದಿರ್ತೀವಲ್ಲ, ನಾವು ಅದನ್ನು ನೆನೆ ಹಾಕ್ತೀವಿ. ನಂಗೆ ಯಾಕೋ ಒಂದೆರಡು ತಿಂದೆ ಟೇಸ್ಟ್ ಅನಿಸಿದ್ದು, ಅದಕ್ಕೆ ಸ್ವಲ್ಪ ತಂದೇನಿ ರೀ ಫ್ರೆಂಡ್ಸ್. ನೋಡಿರಿ, ಸಬ್ಬಸ್ಗೆ ತಂದೇನಿ. ಈಗ ರೊಟ್ಟಿ ಮಾಡೇನಿ ರೀ, ಬಿಸಿ ಬಿಸಿ ರೊಟ್ಟಿ ಮಾಡೇನಿ. ಲಾಗ್ ಮಾಡ್ಬೇಕಾದ್ರೆ ಈ ಸಬ್ಬಸ್ಗೆ ತೋರ್ಸಕ್ಕೆ ಲಾಗ್ ಮಾಡೇನಿ ರೀ. ಈಗ ತರಕಾರಿ ನೋಡ್ರಿ ಎಷ್ಟು ಚಲೋ ಐತಿ. ನಿಜವಾಗ್ಲೂ ರೈತರಿಗೆ ಥ್ಯಾಂಕ್ಸ್ ಅಂತ ಹೇಳ್ತೇನೆ ರೀ. ಕೊತ್ತಂಬರಿ ಜವಾರಿ ಐತಿ ರೀ, ಟಮಾಟಿ ಜವಾರಿ ಐತಿ, ಆಮೇಲೆ ಮೂಲಂಗಿ, ಆಮೇಲೆ ಕ್ಯಾಬೇಜ್ ಎಲ್ಲ ತೊಗೊಂಬಂದೇನಿ ನೋಡಿರಿ. ಜಗ್ಗಿ ಹೊತ್ಕೊಂಬಂದ್ಬಿಟ್ಟೇನಿ. ಚೀಲನೂ ಓದಿಲ್ಲ ಏನಿಲ್ಲ ರೀ. ತೋರಿಸ್ತೇನೆ ಬಿಡ್ರಿ ಹೆಂಗೆ ಚೀಲ ತಂದೇನಿ, ಎಲ್ಲ ಹಂಗೆ ತಂದುಬಿಟ್ಟೇನಿ. ತೋರಿಸ್ತೇನೆ ಬರ್ರಿ ಫ್ರೆಂಡ್ಸ. ಏನಂತಂದ್ರೆ ಫ್ರೆಂಡ್ಸ್, ಆದಷ್ಟು ತರಕಾರಿ ತಿನ್ಬೇಕಂತ ನಾನು ಈ ವಿಡಿಯೋ ತೋರ್ಸಾಕತ್ತೀನಿ ನಿಮ್ಗೆ. ಆದಷ್ಟು ತರಕಾರಿ ತಿನ್ಬೇಕ್ರಿ. ಯಾಕಂದ್ರೆ ಕಬ್ಬಿನಾಂಶ, ತತ್ತಿ, ಮಟನ್ನು, ಚಿಕನ್ನು ತಿನ್ನೋದ್ರಿಂದ ಹೆಲ್ತ್ ಚಲೋ ಆಕೈತಿಲ್ಲ ಅಂತಲ್ಲ, ಬಟ್ ಜಾಸ್ತಿ ತಿನ್ನಕ್ಕೆ ಹೋಗ್ಬಿಡ್ದು, ಒಂದು ನಿಮಿಟ್ಲೆ ತಿನ್ಬೇಕ್ರಿ. ಅದಕ್ಕೋಸ್ಕರ ಅದು ಜಾಸ್ತಿ ತಿನ್ಬಾರ್ದ್ರಿ. ತಿಂಗಳದಾಗ 2 ಸಲ ತಿಂದರೆ ನಡಿತೈತಿ. ತತ್ತಿ ಬೇಕಾದ್ರೆ ವಾರದಾಗ 1 ಸಲ ತಿನ್ನಿ, ಜಾಸ್ತಿ ತಿನ್ನಕ್ಕೆ ಹೋಗ್ಬಿಡ್ರಿ. ಯಾಕಂದ್ರೆ ಈಗಿಂದ ಅವಾಗೆಲ್ಲ ಮನೆಯಾಗೆಲ್ಲ ಸಾಕ್ತಿದ್ರಿ, ಜೋಳ, ಅಕ್ಕಿ, ಆಮೇಲೆ ಇಲ್ಲೆಲ್ಲ ಅಡ್ಡಾಡ್ಕೊಂಡು ಬಂದು ತಿಂತಿದ್ವಲ್ರಿ. ಅವೆಲ್ಲ ತಿಂದ್ರೆ ಕೋಳಿ ಚಲೋ ಇರ್ತಿದ್ವು ರೀ. ಈಗ ಕೋಳಿ ಹೆಂಗಿರ್ತಾವಂದ್ರೆ ಅವ್ರು ವ್ಯಾಪಾರ ಸಂಬಂಧ ಈಗ ಏನು ಮಾಡೋಕ್ಕೆ ಬರೋಲ್ಲ, ಪೀಡ್ಸ್ ಎಲ್ಲ ಹಾಕಿ ತಿಂದು ಅವೆಲ್ಲ. ಆಮೇಲೆ ತೂಕ ಜಾಸ್ತಿ ಬರಲಿ ಅಂತ ಇಂಜೆಕ್ಷನ್ ಎಲ್ಲ ಮಾಡ್ತಾರೆ. ಕೆಮಿಕಲ್ಸ್ ಎಲ್ಲ ಹೊಟ್ಟೆಗಳು ಹೋಗ್ತಾವೆ, ಕಾಲು ಕೈ ಹಿಡ್ಕೊತಾವ್ರಿ. ಅದ್ರ ಸಂಬಂಧ ಜಾಸ್ತಿ ರಬ್ಬರ್ ತಿನ್ನಂಕೈತೆ ರೀ ಫ್ರೆಂಡ್ಸ್. ಅದು ಏನಂತ ನನಗೆ ಗೊತ್ತಾಗಲ್ದು, ರಬ್ಬರ್ ತಿನ್ನಂಕೈತೆ. ನನ್ನ ಮಗಳಂದ್ರು ಸಿಕ್ಕಾಪಟ್ಟಿ ಚಿಕನ್ ಅಂದ್ರೆ ಇಷ್ಟ ರೀ. ಜಾಸ್ತಿ ಅಂದರೂ ನಾನು ಇದು ಮಾಡ್ತೇನೆ ರೀ, ಕಮ್ಮಿ ಯೂಸ್ ಮಾಡ್ಕೊತೀನಿ. ನಾನು ಜಾಸ್ತಿ ತೋರ್ಸಾಕಂತಾದ್ರೆ ಚಿಕನ್ ವಿಡಿಯೋನೇ ಬರ್ತೈತೆ ರೀ. ಅದಕ್ಕೆ ಜಾಸ್ತಿ ಆಕೆಗೆ ಏನಿಲ್ಲ. ದೇವ್ರದ್ದು ಇವಾಗ ಭಾರತುನಿ ಅಲ್ರಿ, ನಮ್ಮ ನೀರದ್ದು ದೇವ್ರಿಗೆ ಹೋಗ್ಯಾನ ಭಾರತುನಿಗೆ. ನಾನು ಈ ಸಲ ಹೋಗಲಿಲ್ಲ, ರಜಾ ಇಲ್ಲ ಅಂತಂದ್ರಿ. ಆಫೀಸ್ನಾಗ ರಜಾ ಇಲ್ಲರಿ. ಇದು ಸೋಮವಾರ ಹೋಗ್ಯಾರ ಅವರು, ಶನಿವಾರ ಬರ್ತಾರೆ. ಫುಲ್ 1 ವಾರ ಹೋಗ್ಬಿಟ್ಟಾರ. ನಾಳೆ ಶುಕ್ರವಾರ ಅಲ್ರಿ, ಕಾಣಿಕೈತ್ರಿ. ನಾಳೆ ಮೇಲಾರ ಗುಡಿಯಾಗ ಕಾಣಿಕೈತ್ರಿ. ನಾನು ಪ್ರತಿ ಸಲ ಹೋಗ್ತೀನಿ. ಆದರೂ ಈ ಮುಂದಿನ ವಾರ ಹೋಗ್ತೀನಿ ಮೇಲಾರ ಗುಡ್ಡಕ್ಕೆ. ನಾನು ಬಿಡೋಂಗಿಲ್ಲ. ಈಗ 4ನೇ ಹೋಗಿವು, 4 ಹುಣ್ಣಿಮೆ ಆಗ್ಯಾವ್ರಿ. ಇನ್ನು 5ನೇ ಹುಣ್ಣಿಮೆ ಇದು ಬಂದಿದ್ದೆ, ಭಾರತ ಹುಣ್ಣಿಮೆ 5ನೇದು. ಅದಕ್ಕೆ ನಾನು ಹೋಗಲಿಲ್ಲ. ಹೋಗ್ಬೇಕಂತ ಅನ್ನಿಸ್ತು ಒಂದು ಸುಟ್ಟಿ ಇಲ್ಲ ಅಲ್ರಿ, ಏನು ಮಾಡ್ಬೇಕು. ನನಗಂತೂ ಹೋಗ್ಬೇಕಂತ ಚಟ್ಪಡ್ಸಕತ್ತ ಜೀವ ರೀ. ಈ ಸಲ ನಮ್ಮ ಮನೆಯವ್ರು ಹೋಗ್ಯಾರ ರೀ. ಹೋದ ಸಲ ಎಲ್ಲ ಟ್ರ್ಯಾಕ್ಟರ್ ಮಾಡ್ಕೊಂಡು ಹೋಗಿದ್ದೀವಿ, ನಮ್ಮ ಮತ್ತೆ ಎಲ್ಲದು ಹೋಗ್ಯಾರ. ಅದಕ್ಕೆ ನೋಡಿ ನನ್ನ ಮಗಳ ಅಭ್ಯಾಸ ಮಾಡ್ಬೇಕು ಅಂದ್ಕೊಂಡು ಆಡ್ರಿ, ಇನ್ನೂ ಇಲ್ಲ, ಅಭ್ಯಾಸ ಮಾಡ್ಬೇಕ್ರಿ. ಈಗ ನಾನು ನೋಡ್ರಿ ಬ್ಯಾಗ್ ತಂದು ಇಲ್ಲೇ ಇಟ್ಟೇನಿ. ಅದಕ್ಕೆ ತೋರಿಸಿರತ್ತಂತಂದು ಪಟ್ಟು ಬಂದುಗುಟ್ಲೆ ರೊಟ್ಟಿ ಮಾಡಿದೆ ರೀ. ಪಟ್ಟನೆ ಬಾಬಾರಿಗೆ ದೀಪ ಹಚ್ಚಿದ್ದೀರಿ. ದೀಪ ಹಚ್ಚಿ ಕೂತೇನೆ ನೋಡ್ರಿ ಫ್ರೆಂಡ್ಸ್. ನನ್ನ ಸಾಯಿಬಾಬಾ ಗುಡಿಯಾಗ ವಿಡಿಯೋ ಮಾಡಿ, ಆಮೇಲೆ ಪ್ಯಾಟಿ ಒಳಗೆಲ್ಲ ವಿಡಿಯೋ ಮಾಡಿ ಹಾಕ್ಬೇಕಂದ್ರೆ ಲಾಂಗ್ ಆಕೈತ್ರಿ. ಸುಮ್ಮನೆ ತಂದಮೇಲೆ ಒಂದು ಸ್ವಲ್ಪ ಶಾರ್ಟ್ಕಟ್ಟಾಗಿ ತೋರಿಸಿರತ್ತೆ. ಯಾರು ಪ್ಯಾಟಿ ಮಾಡೋಂಗಿಲ್ಲ, ಯಾರು ಪ್ಯಾಟಿ ಹೋಗೋಂಗಿಲ್ಲ, ಅವೆಲ್ಲ ಸುಮ್ಮನೆ ಯಾಕೆ ತಂದಮೇಲೆ ತೋರಿಸಿರತ್ತಂತಂದು ತೋರ್ಸಾಕತ್ತೇನೆ ಫ್ರೆಂಡ್ಸ್. ಅದ್ರಾಗ ಒಂದು ಚೀಲ, ಒಂದು ಬ್ಯಾಗ್, ಒಂದು ಈ ಫೋನ್ ಹಿಂಗೆ ಹಿಡ್ಕೊಂಡು ಹೋಗೋದಾ, ಯಾಕೆ ಸುಮ್ಮನೆ ಯಾಕೆ ಬಿಡ್ರಿ. ಅವರು ಇದು ತೊಗೊಳಕ್ಕಿಂತ ನಾವು ಇದು ಮಾಡ್ಕೊಳ್ಳೋ ಅಂತಂದು ತೋರ್ಸಾಕತ್ತೀನಿ ಫ್ರೆಂಡ್ಸ್. ಆದಷ್ಟು ಒಂದು ರಿಕ್ವೆಸ್ಟ್ ಅಂದ್ರೆ ತರಕಾರಿ ತಿನ್ನಿ, ಆಮೇಲೆ ತೊಳಿರಿ. ಟಮಾಟೆ ಆಗಲಿ ಏನಾಗಲಿ ಸ್ವಲ್ಪ. ನಾವು ಈಗ ರಾತ್ರಿಗಿತ್ತಲ್ರಿ, ಅದಕ್ಕೆ ನಾನು ಹೇಳಂಗಿಲ್ಲ ರೀ. ಅಡಿಗೆ ಹಾಕಿ ಸಕ್ಕರೆ ಹಾಕ್ರಿ. ಅಡಿಗೆ ಹಾಕಿ ಸಕ್ಕರೆ ಅಂದ್ರೆ ಅಡುಗೆ ಹಾಕ್ತಾರಲ್ರಿ, ಅದನ್ನು ಹಾಕ್ರಿ.
ಅಡಿಗೆ ಸಕ್ಕರೆ ಹಾಕ್ರಿ. ಅಂದ್ರೆ ಒಂದು ಸ್ವಲ್ಪ ನೆನೆ ಇಟ್ಟು ಟಮಾಟಿ ತೊಳೆದು ಒಂದು ಕಾಟನ್ ಅರಿವೆ ಹಾಕಿ ಒರೆಸಿ ಇಡ್ರಿ. ಹಸಿಮೆಣ್ಸಿಕಾಯಿ ಹಂಗೆ ಮಾಡಿರಿ, ಆಮೇಲೆ ಮೂಲಂಗಿನೂ ಹಂಗೆ ಮಾಡಿರಿ, ಸೊಪ್ಪು ಎಲ್ಲ ರೀತಿಯೂ ಅದು ಹಾಕಿ ತೊಳೆದು. ಯಾಕಂದ್ರೆ ಅವರು ಕೆಮಿಕಲ್ಸ್ ಹಾಕ್ತಾರಲ್ರಿ, ಅದೆಲ್ಲ ಬಿಡ್ಬೇಕಂದ್ರೆ ನಾವು ಇದು ಹಾಕಬೇಕ್ರಿ, ಅಡಿಗೆ ಸಕ್ಕರೆ ಹಾಕ್ಲೇಬೇಕು. ನಾನು ಅಡಿಗೆ ಸಕ್ಕರೆ ಅಂದರೆ ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಹೇಳಿದ್ದೀನಿ, ಅದು ರಾತ್ರಿ ಹೇಳೋಕ್ಕಾಗಲ್ಲ, ನಮ್ಮನೆ ಹೇಳ್ಕೊತ ಬಂದಿಲ್ಲ ನಾನು, ಅದು ಪಾಲಿಸ್ತೇನೆ ಫ್ರೆಂಡ್ಸ. ಇವತ್ತು ಗುರುವಾರ ಅದರಿಂದ ನನಗೆ ಇವತ್ತು ಬೆಳಗಿಂದ ಪೂಜೆ, ಇಲ್ಲಿ ಮನ್ಯಾಗ ಪೂಜೆ ಮಾಡ್ತೇನೆ ರೀ. ಮನ್ಯಾಗ ಉಪ್ಪಿಟ್ಟು ಮಾಡ್ಕೊತೀನಿ. ಅವಲಕ್ಕಿ, ದೋಸೆ, ಇಡ್ಲಿ ಏನು ತಿನ್ನಲ್ಲ, ಬರೀ ಗೋಧಿದು ಇದು ಅಷ್ಟೇ ರೀ, ಉಪ್ಪಿಟ್ಟು ಅಷ್ಟೇ ರೀ. ಅದಕ್ಕೆ ನನ್ನ ಮಗಳಿಗೆ ಒಂದು ಸ್ವಲ್ಪ ಒಗ್ಗರಣೆನ ಮಾಡಿದ್ದೆ ರೀ. ನಾವಿಬ್ಬರೇ ಅಲ್ರಿ ಏನು ಅಡುಗೆನ. ಇವತ್ತು ಬೇಡಾಕಿಗೆ ರೊಟ್ಟಿ ಬೇಕು ರೀ, ರೊಟ್ಟಿ ಚಪಾತಿ ಬೇಕು ರೀ ನನ್ನ ಮಗಳಿಗೆ. ಅದಕ್ಕೆ ವಿಡಿಯೋ ನಾನು ರೊಟ್ಟಿ ಮುಂದೆ ಮಾಡುವ ವಿಡಿಯೋ ನೀ ತೋರಿಸ್ತಿ ಬಿಡು ಮಮ್ಮಿ ರೊಟ್ಟಿ ಮಾಡೋದೇನು ನೋಡಿಲ್ಲ. ಏನಾಗಲಿ ನಮ್ಮ ಮನೆಯೊಳಗೆ ಏನಾರು ಆಗಲಿ ಶೇರ್ ಮಾಡ್ಕೋಬೇಕಂತ ಆಸೆ ಪಡ್ತೀನಿ ರೀ. ಅದ್ರ ಬಟ್ ಕ್ಯಾಮ್ರಾ ಹಿಡಿಯೋರು ಇರೋದಿಲ್ಲ, ನನಗೂ ಬೇಜಾರು ರೀ. ಡ್ಯೂಟಿಯಿಂದ ಬಂದ ಮೇಲೆ ವೀಡಿಯೋ ಮಾಡ್ಕೊಂಡು ಕುಂದ್ರದಂತ ನೋಡಿರಿ. ನೈಟಿ ಬೆಲೆ ಮಾಡಾಕತ್ತೇನೆ. ಏನು ತಪ್ಪು ತಿಳ್ಕೊಬೇಡ್ರಿ ಫ್ರೆಂಡ್ಸ್, ಎಲ್ಲ ನಮ್ಮವ್ರು ಅದಿರಿ. ನಿಮ್ಮ ಮನೆ ಮಗಳನ್ನ ಕ್ಷಮಿಸಿ, ಏನಾರ ತಪ್ಪಾದ್ರೆ ಅಂತ ಕೇಳ್ಕೊತೀನಿ ಫ್ರೆಂಡ್ಸ. ಆದಷ್ಟು ತರ್ಕತ್ತೀನಿ. ನಮ್ಮ ಆರೋಗ್ಯಕ್ಕೆ ಸರಿ ಇದ್ದರೆ ನಮ್ಮ ಮಕ್ಕಳನ್ನ, ಗಂಡ, ಮನೆ ಎಲ್ಲ ನಾವು ನೋಡ್ಕೋಬೋದು ರೀ. ನಾವು ಚೆನ್ನಾಗಿದ್ರೆ ಎಲ್ಲ ಅನ್ರಿ, ಹೌದಿಲ್ಲ ರೀ. ಅದಕ್ಕೆ ನಾವು ಚೆನ್ನಾಗಿ ತಿನ್ನೋಣ್ರಿ, ಚೆನ್ನಾಗಿರೋನು, ಒಳ್ಳೇದನ್ನು ಮಾತಾಡೋನು, ಒಳ್ಳೆಯದ ರೀತಿಯಿಂದ ಇರೋನು, ಇನ್ನೊಬ್ರಿಗೂ ಒಳ್ಳೇದಾಗಿರಲಿ ಅಂತ ಬಯಸೋಣ್ರಿ. ಯಾರಿಗೂ ಕೆಟ್ಟದ್ದು ಮಾಡೋದು ಬೇಡ, ಯಾರು ಕೆಟ್ಟದ್ದು ಮಾತಾಡೋದು ಬೇಡ. ಯಾರ ಬೇಕೇನು ಎಲ್ಲರೂ ಆರೋಗ್ಯವಾಗಿರಲಿ, ದೇವ್ರ ಆಯಸ್ಸು ಆರೋಗ್ಯ ಎಲ್ಲ ಕೊಡಲಿ. ನಮ್ಮ ಫ್ರೆಂಡ್ಸ್, ಯೂಟ್ಯೂಬ್ ಫ್ರೆಂಡ್ಸಿಗೆ ಎಲ್ಲರಿಗೂ ಕೊಡಲಿ. ನಿಮ್ಮ ಸಪೋರ್ಟ್ ಹೀಗೆ ಬೇಕು ನನಗೆ. ನಿಮ್ಮ ಸಪೋರ್ಟ್ ಜಗ್ಗಿ ಸಪೋರ್ಟ್ ಮಾಡತ್ತೀರಿ ಈಗ ನಾನು ಅಂತ ಕೇಳ್ಕೊತೇನೆ ಫ್ರೆಂಡ್ಸ್. ಇನ್ಸ್ಟಾಗ್ರಾಮ್ ಯಾಕೆ ತೆಗ್ದು ಅಂತಂದು ಅದು ಒಂದು ಸ್ವಲ್ಪ ಹೇಳ್ಬಿಡ್ತೀನಿ. ಇನ್ಸ್ಟಾಗ್ರಾಮ್ ತೆಗೆದು ಅಂತ ನಂಗೆ ಇಂಟ್ರೆಸ್ಟ್ ಇರಲ್ಲ, ಯಾಕಂದ್ರೆ ಸಾವಿರಾರು ಜನ ನೋಡ್ತಾರೆ, ಅದರ ಬ್ಯಾಡ್ ಕಮೆಂಟ್ ಎಲ್ಲ ಹಾಕಿದ್ರೆ ನನಗೂ ಸರಿ ಅನ್ಸಂಗಿಲ್ಲ ಅಂತಂದು ನಾನು ಬೇಡ ಅಂದೆ. ಬಟ್ ಯೂಟ್ಯೂಬ್ ಚಾನಲ್ ಮುಂದೆ ಹೋಗ್ಬೇಕಂತಂದ್ರೆ ಅದರಲ್ಲಿ ಇದು ಯೂಟ್ಯೂಬ್ ಚಾನಲ್ ಸ್ಟೇಟಸ್ ಇಟ್ಟರೆ ಸ್ವಲ್ಪ ಎಲ್ಲರೂ ಲೈಕ್ ಮಾಡ್ತಾರೆ, ಎಲ್ಲರೂ ವಿಡಿಯೋ ನೋಡ್ತಾರೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನಾನು ಮಾಡಿದೆ. ಬಟ್ ನನಗೇನು ಯಾವಾಗಿದ್ರೂ ಇಷ್ಟ ಇದ್ದದ್ದು ಸುಮ್ಮನೆ ಇಷ್ಟ ಇದ್ದು ಇಲ್ಲ ಅಂತ ಹೇಳೋ ರೀತಿ ಇಟ್ಕೋಬಾರ್ದು. ನಾನು ನಮ್ಮ ಮನೆಯವ್ರು ಒಂದು ಸ್ವಲ್ಪ ರೀಲ್ಸ್ ಮಾಡ್ತೇವೆ, ಇಲ್ಲಾಂದ್ರೆ ನಾನು ಮಾಡ್ತೀನಿ. ಅದರಲ್ಲಿ ಏನಾದ್ರು ತಪ್ಪಾದರೆ ಕ್ಷಮೆ ಇರಲಿ. ಅಡುಗೆಗಂತಂದು ಯೂಟ್ಯೂಬ್ ತೆಗೆದು ಬರೀ ರೀಲ್ಸ್ ಹಾಕ್ತಾರೆ, ಹಾಡು ಹಾಕ್ತಾರೆ, ದೇವ್ರದ್ದು ಬಿಡ್ತಾರೆ ಅಂತಂದು ತಪ್ಪಾಗಿ ತಿಳ್ಕೊಬಿಡಿ ಫ್ರೆಂಡ್ಸ್. ಏನಂದ್ರೆ ನನ್ನ ಮನೇಲಿ ಕೆಲಸ ಎಲ್ಲನೂ ಮಾಡ್ತೀವಿ, ಪ್ರತಿಯೊಂದು ಮೊಬೈಲ್ ಹಿಡ್ಕೊಂಡು ನಿಂದ್ರಕ್ಕೆ ಆಗಂಗಿಲ್ಲ ಅಂತಂದು ನಾನು ತೋರ್ಸೋಕ್ಕಾಗಲ್ಲ ರೀ. ಈಗ ಕೆಲವರು ಬೆಳಗ್ಗೆ ತಕ್ಷಣ ಗುಡ್ ಮಾರ್ನಿಂಗ್ ಎಲ್ಲ ಬೆಳಗ್ಗೆ ಏನೇನು ಆಗ್ತೈತಿ ಏನೇನಿಲ್ಲ, ಆಫೀಸ್ ಹೋಗೋದು ಎಲ್ಲ ಬರೋದು, ಅಂಗಡಿಗೆ ಬರೋದು ಎಲ್ಲ ಪ್ರತಿಯೊಂದು ಮಾಡ್ತಾರೆ. ಬಟ್ ಅದು ನನಗೆ ಅದು ಆಗಂಗಿಲ್ಲ ರೀ. ಯಾಕಂದ್ರೆ ನನಗೆ ಅದು ಅಷ್ಟೊಂದು ಸಮಯ ಇರೋದಿಲ್ಲ ರೀ. ಬೆಳಗ್ಗೆ ಜಲ್ದಿ ಅಡುಗೆ ಮಾಡ್ಬೇಕು. ಆಕೆ ಶಾಲೆಗೆ ಹೋಗ್ತಿರ್ತಾಳೆ, ನಮ್ಮ ಮನೆಯವ್ರು ಕೆಲ್ಸಕ್ಕೆ ಹೋಗ್ತಿರ್ತಾರೆ. ನಾನು ಬೆಳಗ್ಗೆ ಒಂದು ಸ್ವಲ್ಪ ಬೇಜಾರು ಮಾಡ್ಕೊಂಡು ಹೇಳೋದು. ಆಮೇಲೆ ಪೂಜೆ ಮನಸ್ಸು ಎಲ್ಲ ಭಾಳ ಇರ್ತೈತೆ. ನಾನು ಪೂಜೆ ಅಂತೂ ಮಾಡ್ತೇನೆ, ಸಂಡೇ ಮಾಡ್ತೇನೆ ರೀ, ಆಮೇಲೆ ಗುರುವಾರ ಮಾಡ್ತೇನೆ. ಹಂಗಾಗಿ ಟೈಮ್ ಸಿಗಂಗಿಲ್ಲ ರೀ ನನಗೆ. ಪ್ರತಿಯೊಂದು ತೋರ್ಸಾಕೊಂತೆ ಅಂದ್ರೆ ನಿಮ್ಗೆ ಇಷ್ಟಪಡ್ತೀರಿ, ಅಷ್ಟು ಚಂದ ಪೂಜೆ ಮಾಡ್ತೀನಿ, ಅಷ್ಟು ಚಂದ ಅಡುಗೆ ಮಾಡ್ತೀನಿ ರೀ ನಾನು. ಪ್ರತಿಯೊಂದು ಸ್ಟ್ಯಾಂಡ್ ತೊಗೊತೀನಿ ರೀ, ಸ್ಟ್ಯಾಂಡ್, ಆಮೇಲೆ ಏನಂತಾರಲ್ರಿ ಅದು ಮೈಕ್, ಸಾರಿ ಫ್ರೆಂಡ್ಸ್, ಮೈಕ್ ತೊಗೊಂತ ಹೇಳತ್ತಾರೆ ರೀ. ನಮ್ಮ ಕೇಶಾಪುರದಾಗ ಅದಾರ ನಮ್ಮ ತಮ್ಮರಿ, ನಮ್ಮ ಮಾವನ ಮಗ ರೀ. ಅವರು ಹೇಳಿದ್ರೆ ಮೈಕ್ ತೊಗೊ ನೀನು ಸಣ್ಣವ, ನೀನು ಮೈಕ್ ತೊಗೋ ಅಂತ ಹೇಳಾಕತ್ತಾನೆ. ಅದಕ್ಕೆ ನಾನು ತೊಗೋತೀನಿ. ಪ್ರವೀಣ್ ಕುಮಾರ್ ಇವನ ಹೆಸರೇ, ನಮ್ಮ ಮಾವನ ಮಗ ರೀ ಇವ. ನಾನು ಕೊಡಿಸ್ತೇನೆ ಸಣ್ಣವ, ಬೇಕಂದ್ರೆ ನಿನಗೆ ಎಲ್ಲರೂ ನೋಡ್ತಾರೆ, ನೀನು ಚೆಂದಾಗಿ ಮಾತಾಡ್ತಿ, ಆದರೆ ನೀನು ಮಾತಾಡಿದ್ದು ಸರಿ ಕೇಳಿಸಂಗಿಲ್ಲ, ಅದಕ್ಕೆ ದೊಡ್ಡದು ಒಂದು ಸಣ್ಣದು ಒಂದು ಮೈಕ್ ತೊಗೊಂಬಿಡಿ, ಎರಡು ಸರಿ ಹೋಗ್ತೇವೆ. ಒಂದು ಸ್ಟ್ಯಾಂಡ್ ತೊಗೋಬೇಕ್ರಿ ಫ್ರೆಂಡ್ಸ್, ತೊಗೋತೀರಿ ರೀ. ಸಣ್ಣಗೆ ಫಸ್ಟ್ ಮೊಬೈಲ್ ತೊಗೊಂಡೆ ರೀ ಫ್ರೆಂಡ್ಸ್, ಸಾಲ ಮಾಡಿ. ಅದನ್ನು ಸಾಲ ತೀರ್ಸಕತ್ತೇನೆ ರೀ. ಹಿಂಗೆ ಸಪೋರ್ಟ್ ಇರಲಿ ರೀ. ಒಂದು ಏನೋ ಮಾಡಬೇಕಂತ ಅನ್ನೋದಕ್ಕೋಸ್ಕರ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ, ಇನ್ಸ್ಟಾಗ್ರಾಮು ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ. ಪೇಮೆಂಟ್ ಬರಲಿ, ಸ್ವಲ್ಪ ನಮಗೂ ಹೆಲ್ಪ್ ಆಕೈತೆ ಅಂತ ನಾನು ಮಾಡೇನಿ ರೀ ಫ್ರೆಂಡ್ಸ. ಏನೋ ಒಂದು ಅನುಕೂಲ ಆಕೈತಿ, ಏನೋ ಒಂದು ನನಗೂ ಆಸೆ. ಎಲ್ಲರೂ ಮಾಡಿದಾರಲ್ಲ ಹೆಣ್ಮಕ್ಳು, ಯಾವ್ದು ಕೆಟ್ಟ ಉದ್ದೇಶ ಅಂತೂ ಇಲ್ಲ, ಕೆಟ್ಟ ಯಾವುದು ಇದರಲ್ಲಿ ತೋರಿಸಲ್ಲ ನಾನು. ಬಟ್ ಯಾವುದೇ ಒಂದು ವಿಡಿಯೋ ಒಳಗೆ, ರೀಲ್ಸ್ ಒಳಗೆ ಏನೋ ತಪ್ಪಾದರೆ ಈ ನಿಮ್ಮ ಮನೆ ಮಗಳು ಕ್ಷಮೆ ಕೇಳ್ತಾ ಅಂತ ಕೇಳ್ಕೊತೀನಿ. ಆಮೇಲೆ ಏನೋ ತಪ್ಪಾದರೆ ನೀವು ಹೆಂಗಿರ್ರಿ, ಏನಿಲ್ಲ ಹಿಂಗಿರ್ರಿ ಅಂತ ಹೇಳಿದ್ದು ಕಮೆಂಟ್ ಮಾಡಿ ಹೇಳಿರಿ, ನಾನು ತಿದ್ಕೊತೀನಿ ಫ್ರೆಂಡ್ಸ್ ಅಂತ ಕೇಳ್ಕೊತೀನಿ. ತೋರಿಸ್ತೀನಿ ಬರ್ರಿ ನಿಮಗೆ ಏನೇನು ತಂದೇನು ಅಂತಂದು. ಅದೇ ಹೇಳಿದ್ನಲ್ರಿ, ದೇವ್ರಿಗೆ ಹೋಗಿ ಬಂದೇನಿ, ಮುಖ ತೊಳ್ಕೊಂಡಿಲ್ಲ, ಮುಖ ಡಲ್ ಆಗೈತಿ, ನಡಿತೈತೆ ರೀ. ನಾನು ಹೆಂಗಿರ್ಬೇಕು ಹಂಗಿರ್ತೀನಿ. ಬಟ್ ನೀವೇನು ತಿಳ್ಕೊಬೇಡ್ರಿ. ನನ್ನ ಬೆಳಗ್ಗೆ ಸ್ನಾನ ಮಾಡಿದ್ಮೇಲೆ ಪೌಡ್ರ್ ಒಂದು ಹಾಕ್ತೇನೆ ರೀ, ಕೊಬ್ಬರಿ ಎಣ್ಣೆ ಇಷ್ಟ ರೀ.
ಬೇರೆ ಏನು ಆ್ಯಡ್ ಮಾಡಲ್ಲ. ಮೇಕಪ್ ಮಾತ್ರ ಮಾಡ್ಕೊಳ್ಳೋದಿಲ್ಲ. ಆಮೇಲೆ ನಮ್ಮ ಫ್ರೆಂಡ್ಸ್ ಮಹಿಳಾ ಸಂಘಕ್ಕೆ ಅದು ಹೋಗ್ಬೇಕಂದ್ರೆ ನಾನು ಫೇರ್ ಆ್ಯಂಡ್ ಲವ್ಲಿ ಒಂದು ಯೂಸ್ ಮಾಡ್ತೇನೆ ರೀ. ಅದು ಬಿಟ್ಟು ಬೇರೆ ಯಾವುದೂ ಯೂಸ್ ಮಾಡಲ್ಲ. ಅವತ್ತು ಒಂದು ದಿನ ಹಚ್ತೇನೆ, ಡೈಲಿ ಮಾತ್ರ ಯೂಸ್ ಮಾಡಲ್ಲ ರೀ ನನ್ನ ಫ್ರೆಂಡ್ಸೇ. ಅಷ್ಟೇ ರೀ, ನಮ್ದು ಇಷ್ಟ ನೋಡಿರಿ. ಒಟ್ಟು ಸಿಂಪಲ್ ರೀ, ಸಿಂಪಲ್ಲಾಗಿ ನಾವು ಹಳ್ಳಿಯವ್ರಲ್ಲ ರೀ, ಸಿಂಪಲ್ಲಾಗಿ ಇರ್ತೀವಿ ರೀ. ಯಾವಾಗಿದ್ರು ಆ ಕ್ರೀಮು ಈ ಕ್ರೀಮ್ ಅಂತ ಹಚ್ಚಕ್ಕೆ ಹೋಗಲ್ಲ ರೀ. ನಮ್ಗೆ ಅಷ್ಟು ಇಷ್ಟನೂ ಆಗೋದಿಲ್ಲ ರೀ. ಯಾಕಂದ್ರೆ ಸುಮ್ಮನೆ ಯಾಕೆ ರೀ, ದೇವ್ರು ಕೊಟ್ಟಿದ್ದು ಬಣ್ಣ ಹೆಂಗಿರ್ತೈತೆ ಹಚ್ಕೊಂಡು ಹೊರಗೆ ಹೋದ ತಕ್ಷಣ ಸಾಕ್ರಿ ಮುಗಿದು ಹೋಗ್ತೈತಿ. ಇಷ್ಟು ನೋಡಿರಿ, ಹಂಗೆ ಹೆಚ್ಚು ಕೆಲಸ ಮಾಡಿದರೆ ಹೊಟ್ಟೆ ತುಂಬತೈತೆ ರೀ ನಮ್ದು. ನಾವೇ ನಾಜೂಕ್ ಮೇಕಪ್ ಮಾಡಿಕೊಂಡು ಚೆಂದ ಡ್ರೆಸ್ ಮಾಡ್ಕೊಂಡು ನಾಜೂಕ್ ಥರ ಕೆಲಸ ಮಾಡಿದರೆ ನಮ್ಗೆ ಹೊಟ್ಟೆ ತುಂಬತೈತೆ, ಹೊಟ್ಟೆ ತುಂಬಂಗಿಲ್ಲ ರೀ. ಅದಕ್ಕೆ ನಾವು ಕತ್ತಿ ಹಂಗಿದ್ದು ಕತ್ತಿ ಹಂಗೆ ತಿನ್ನೋಕ್ಕೂ ಹಂಗದೇವ್ ರೀ, ಮಾಡೋಕ್ಕೂ ಹಂಗದೇವ್ ರೀ ನಾವು. ಅದಕ್ಕೆ ನಮ್ಮ ಫ್ಯಾಮಿಲಿ ಒಳಗೆ ಎಲ್ಲರೂ ಇಷ್ಟಪಡ್ತಾರೆ ರೀ, ಹಿಂಗಿರ್ಬೇಕಿದ್ರೆ ಸ್ವಸ್ತ್ಯಾರ ಅಂತ ಅಂತಾರೆ ರೀ. ಅವ್ರಿಗೆ ಈ ಮೂಲಕನೇ, ಯೂಟ್ಯೂಬ್ ಮೂಲಕನೇ ಅವ್ರಿಗೆ ಧನ್ಯವಾದಗಳು ಹೇಳ್ತೀನಿ. ನಮ್ಮನ್ನು ಇಷ್ಟೊಂದು ಪ್ರೀತಿಸ್ತಾರೆ ನಮ್ಮ ಅತ್ತೆಯರು. ಅದಕ್ಕೆ ನಾ ಅಕ್ಕರು ಕೂಡ ಪ್ರೀತಿಸ್ತಾರೆ, ನಮ್ಮ ತಂದೆ ತಾಯಿನೂ ಪ್ರೀತಿಸ್ತಾರೆ. ನಮ್ಮ ಫ್ಯಾಮಿಲಿ ಚಲೋ ಐತ್ರಿ. ಆದ್ರೆ ಯೂಟ್ಯೂಬ್ ಒಳಗೆ ಮುಂದೆ ಬರಲ್ಲ, ಕ್ಯಾಮ್ರಾ ಮುಂದೆ. ಅವ್ರಿಗೆ ಇಷ್ಟ ಬಂದಾಗ ಬರಲಿ ಅಂತ ನಾನು ಸುಮ್ಮನಿದ್ದೀನಿ ರೀ. ಅವ್ರು ಬಂದರೆ ನೋಡ್ರಿ ಎಷ್ಟು ಇಷ್ಟಪಡ್ತೀರಿ ನೀವು, ಅಷ್ಟು ಚಲೋ ಐತೆ ನಮ್ಮ ಫ್ಯಾಮ್ಲಿ. ಭಾಳ ಇಷ್ಟಪಡ್ತೀರಿ, ಸಿಕ್ಕಾಪಟ್ಟೆ ಚೆನ್ನಾಗೈತೆ ರೀ. ನಾವೆಲ್ಲರೂ ಹಂಗೆ ಅತ್ಯಾರ ಅನ್ನಂಗಿಲ್ಲ, ಆಮೇಲೆ ಅಕ್ಕಾರು ಅನ್ನಂಗಿಲ್ಲ, ಅಷ್ಟು ಫ್ರೆಂಡ್ಲಿ ಅದಾರೆ ಎಲ್ಲರೂ. ಆಮೇಲೆ ನಮ್ಮನ್ನ ಕುಂದಿರಿಸಿ ಅವ್ರ ಮನೆಗೆ ಹೋದ್ರೆ ಸಾಕು. ನಮ್ಮ ತಾಯಿ ಮನೆಗೂ ಇರೋಂಗಿಲ್ಲ ರೀ, ಹಂಗೆ ಇರ್ತೀವ್ರಿ ಅಲ್ಲೇ. ನಿಜ ಹೇಳ್ಬೇಕಂದ್ರೆ ಭಾಳ ಮಿಸ್ ಮಾಡ್ಕೊತೇವೆ. ಯಾಕಂದ್ರೆ ನಮ್ಮಮ್ಮ ಇಲ್ಲ ರೀ. ನಮ್ಮಮ್ಮ ಇದ್ದಿದ್ರೆ ಏನು ಚಲೋ ಐತೆ ರೀ, ಇನ್ನೂ ಖುಷಿ. ನಮ್ಮಮ್ಮ ಇದ್ದಾಗೂ ಇಷ್ಟ ಹಂಗೆ ಚೆನ್ನಾಗಿದ್ದೀವಿ ರೀ, ಇನ್ನೂ ಚೆನ್ನಾಗಿದ್ವಿ. ನಮ್ಮಮ್ಮ ಹೋದ್ಮೇಲೆ ಇನ್ನೊಂದು ಸ್ವಲ್ಪ ಬೇಜಾರಾಗೈತೆ, ಅವರೊಬ್ಬರು ಇಲ್ಲಲ್ಲ ಅಂತ. ಇಲ್ಲ ಅಂತ ನಾವು ಅಂದ್ಕೊಳಂಗಿಲ್ಲ, ನಮ್ಮ ಮನ್ಸೊಳಗೆ ಇದ್ದಾರೆ, ನಮ್ಮ ಜೋಡಿ ಇದ್ದಾರೆ ಅಂತ ತಿಳ್ಕೊಂಡು ನಾವು ಮುಂದೆ ಹೋಗ್ತೀವಿ ರೀ. ಅವ್ರ ಆಶೀರ್ವಾದ ಹೀಗೆ ಇರಲಿ ನಮ್ಮ ಜೋಡಿನೂ ಅಂತ ಕೇಳ್ಕೊತೀನಿ ರೀ ಎಲ್ಲರಿಗೂ. ಅಮ್ಮನ ಆಶೀರ್ವಾದ ಹಿಂಗೆ ಇರ್ತೈತಿ ಅಂತ ದೇವ್ರು ಬೇಡ್ಕೊತೀನಿ ಯಾವಾಗಲೂ. ದೇವ್ರು ಇದ್ದಾನೆ ರೀ. ಆದರೆ ನಿಮ್ಗೆ ಇನ್ನೊಂದು ಹೇಳ್ತೇನೆ, ಗುರುವಾರಕ್ಕೊಮ್ಮೆ ಸಾಯಿಬಾಬಾ ನೆಮ್ರಿ. ಸಾಯಿಬಾಬಾ ಒಳ್ಳೇದು ಮಾಡ್ತಾನೆ ಎಲ್ಲರಿಗೂ. ನಿಮ್ಗೆ ಗುರುವಾರಕ್ಕೊಮ್ಮೆ ನಾನು ವ್ರತ ಮಾಡ್ತೇನೆ ರೀ, 9 ವಾರ ವ್ರತ ಮಾಡ್ತೀನಿ. ನಿಮ್ಗೆ ಗೊತ್ತಾಗಲಿಲ್ಲ ಅಂದ್ರೆ ಸಾಯಿಬಾಬನ ಗುಡಿಗೆ ಹೋಗ್ರಿ, ಪುಸ್ತಕ ಕೊಡ್ತಾರೆ, ಅಲ್ಲಿ ಪುಸ್ತಕ ತೊಗೊರಿ, 10 ರೂಪಾಯಿ ಕೊಂದೆ. ಅದ್ರಾಗೆಲ್ಲ ಮಾಹಿತಿ ಐತ್ರಿ ಸಾಯಿಬಾಬಾರದು. ವ್ರತ ಹೆಂಗೆ ಮಾಡ್ಬೇಕು, ಏನೇ ಕಷ್ಟ ಇದ್ದರೂ ನೀವು ಇದು ಮಾಡ್ಕೊಬೇಡ್ರಿ, ನೀವು ಮಾಡ್ಕೊಬೇಡ್ರಿ. 9 ವಾರ ವ್ರತ ಮಾಡಿರಿ. ನಿಮ್ಗೆ ಆಗಲಿಲ್ಲ ಅಂದ್ರೆ ನಿಮ್ಮ ಸಾಯಿಬಾಬಾ ಗುಡಿಗೆ ಹೋಗಿ ಅಲ್ಲಿ ಅವ್ರಿಗೆ ಏನು ಬೇಡ್ಕೊಬೇಕು ಬೇಡ್ಕೊರಿ. ಅನ್ನದಾನ ಮಾಡಿರಿ, ಕಡ್ಲಿ ಉಸುಳಿ ಮಾಡಿರಿ, ಚಿತ್ರಾನ್ನ ಮಾಡಿರಿ, ಪಲಾವ್ ಮಾಡಿರಿ, ಆಮೇಲೆ ಏನಂತಾರಲ್ರಿಪ್ಪ ಇದು ಶಿರಾ ಮಾಡಿರಿ. ನಿಮ್ಗೇನು ಕೈಲಿ ಆಕೈತೆ ಅಷ್ಟು ಮಾಡಿ ಅಲ್ಲಿ ಹಂಚಿರಿ. ಬೇಕಂದ್ರೆ ನಿಮ್ಗೆ ಮನ್ಸಿಗೆ ಸಮಾಧಾನ ಆಕೈತಿ. ನಿಮ್ದು ಕಷ್ಟ ನಿರ್ವೇದ ಮೇಲೆ, ನಿಮ್ಗೆ ಇಷ್ಟಾರ್ಥ ಆದಮೇಲೆ ನೀವು ಹಂಚಿರಿ, ಬೇಡ ಅನ್ನಂಗಿಲ್ಲ. ಅಷ್ಟೆಲ್ಲ ಮಾಡಿದ್ರೆ ನನಗಂತೂ ದೇವ್ರು ಒಳ್ಳೇದು ಮಾಡಿದ್ದಾನೆ ರೀಪ್ಪ. ನನಗೆ ನಿಜ ಹೇಳ್ಬೇಕಂದ್ರೆ ನನಗೊಂದು ಹಣ್ಣು ಕಣ್ಣೀರು ಬರೋಂಗಿಲ್ಲ ರೀ, ಅಷ್ಟು ನೋಡ್ಕೊಂಡಾರ ನನ್ನ ಸಾಯಿಬಾಬಾ ರೀ. ನಮ್ಮ ಮನೆ ದೇವ್ರ ಮೇಲಾರಜ ರೀ, ನಮ್ಮ ಮನೆ ದೇವ್ರ ಮೇಲಾರಜನೂ ಬಿಡಂಗಿಲ್ಲ ರೀ, ನಮ್ಮ ಸಾಯಿಬಾಬಾ ಬಿಡಂಗಿಲ್ಲ ರೀ, ಎಲ್ಲ ಬಿಡ. ಯಾವ ದೇವರು ಎಲ್ಲ ಒಂದು ದೇವರು ಅಲ್ಲ, ಒಂದೇ ಅಲ್ಲ ರೀ ಎಲ್ಲ ದೇವರು. ನಾ ಯಾಕೆ ಬಿಡಕ್ಕೆ ಹೋಗ್ಲಿ ರೀ, ನನ್ನ ದೇವ್ರೇ ನಂಬ್ತೇನೆ ರೀ ಭಾಳ ಅಷ್ಟು. ನನ್ನ ಫ್ಯಾಮ್ಲಿ ಒಳಗೆಲ್ಲ ಅಂತಾರೆ, ದೇವ್ರ ಮುಂದೆ ಅಂತಂದ್ರೆ ಬರಂಗಿಲ್ಲ ಅಕ್ಕಿ ಅಂತಾರೆ. ನನಗೆ ಅಷ್ಟು ಅಚ್ಚುಮೆಚ್ಚು ದೇವರು ನನಗೆ. ಯಾಕಂದ್ರೆ ನಾನು ಏನೋ ಒಂದು ಬೇಡ್ಕೊಂಡ್ರು ಹೋದ ತಕ್ಷಣ ಒಂದು ಹೆಜ್ಜೆಗೂ ನನ್ನ ದೇವ್ರು ಕಾಪಾಡ್ತಾನೆ ಅಂದಮೇಲೆ ಆ ಋಣ ಹೆಂಗೆ ತೀರ್ಸೋಕ್ಕಾಕೈತೆ ಹೇಳ್ರಿ. ಭಾಳ ಬೇಜಾರು ಆಕೈತೆ ರೀ ಅದೊಂದು. ಏನು ಮಾಡೋಕ್ಕೆ ಬರಲ್ಲ ರೀ. ಅವ್ರ ಋಣ ತಾಯಿ, ಭೂಮಿ ತಾಯಿ ಋಣ ಯಾವಾಗೂ ತೀರ್ಸೋಕ್ಕಾಗಲ್ಲ. ಎಲ್ಲರೂ ಚಲೋ ಇದೇವ್ರಿ ನಮ್ಮ ಫ್ಯಾಮ್ಲಿ ಒಳಗೆ. ಅದಕ್ಕೆ ಇಷ್ಟು ಚಲೋ ದಪ್ಪ ಇದೆ ನೋಡ್ರಿ, ದುಂದಾಗಿ ದಪ್ಪದೇನು ರೀ. ಯಾವ ಚಿಂತೆ ಇಲ್ಲ, ದುಡಿತೀವ್ರಿ, ತಿಂತೀವ್ರಿ, ಆರಾಮಿದ್ದೀವ್ರಿ, ಎಲ್ಲರೂ ಚೆನ್ನಾಗಿದ್ದೀವ್ರಿ ಎಲ್ಲರೂ. ನನಗೆ ಒಬ್ಬಕ್ಕೆ ಮಗಳು, ನಾನು ಭಾಳ ದಿನಕ್ಕೆ ಹುಟ್ಟಿದ್ರಿ, ಇದು ಒಂದೇ ಹುಡುಗಿ, ಭಾಳ ಪ್ರೀತಿಯಿಂದ ಬೆಳೆಸ್ತೀವಿ. ನಾನು ಒಬ್ಬಕ್ಕೆ ಮಗಳು, ನನ್ನ ತಾಯಿ ರೀ, ನಮ್ಮ ತಮ್ಮ ಒಬ್ಬನೇ. ಚೆನ್ನಾಗಿ ಬೆಳೆಸಿದ್ದಾರೆ, ಚೆನ್ನಾಗಿದ್ದೀವ್ರಿ ಎಲ್ಲರೂ. ತಾಯಿ ತಂದೆ ಆಶೀರ್ವಾದ, ಅವ್ರು ಮದುವೆ ಮಾಡಿಕೊಟ್ರು, ಒಳ್ಳೆ ರೀತಿಯಿಂದ ಜೀವನ ಮಾಡಕತ್ತೇವ್ರಿ. ಅವ್ರಿಗೆ ಈ ಮೂಲಕನೇ ತಂದೆ ತಾಯಿಗೂ ಧನ್ಯವಾದ ಹೇಳ್ತೀನಿ, ನಮ್ಮ ತಮ್ಮಗೂ ಧನ್ಯವಾದ ಹೇಳ್ತೀನಿ, ನಮ್ಮ ತಮ್ಮನ ಹೆಂಡತಿಗೂ ಧನ್ಯವಾದ ಹೇಳ್ತೀನಿ. ಯಾಕಂದ್ರೆ ಹಿಂಗೆ ಸರಿಯಾಗಿ ಹೋಗಬೇಕು ಎಲ್ಲರೂ ಅಂತಂದರೆ ಒಂದು ಕುಟುಂಬ ಒಳ್ಳೆಯ ರೀತಿಯಿಂದ ಬರಬೇಕು. ಒಬ್ಬರಿಂದನೇ ಎಷ್ಟೋ ಮನಸ್ತಾಪ ಆಕತಿ, ಆ ಥರ ಯಾವುದೂ ಇಲ್ಲ. ನಾನೇ ಒಂದು ಸ್ವಲ್ಪ ಸಿಟ್ಟಿದ್ದೀನಿ, ಏನಂದ್ರೂ ಅನಿಸ್ಕೊಂಡು ಒಂದು ಸ್ವಲ್ಪ ಮತ್ತೆ ಹೋಗಲಿ ಬಿಡಿ ಸಿಟ್ಟದ ಅಂತ ಸುಮ್ಮನೆ ಆಗ್ಬಿಡ್ತಾರೆ. ಅದಕ್ಕೆ ನಮ್ಮ ತಂದೆ ತಾಯಿಗೆ ಧನ್ಯವಾದ ಅಂತ ಹೇಳ್ತೀನಿ, ಅಕ್ಕರಿಗೂ ಧನ್ಯವಾದ ಅಂತ ಹೇಳ್ತೀನಿ ಇದ್ರ ಮೂಲಕ. ಅದೇ ಈ ವಿಷಯಕ್ಕೆ ಬಂದರೆ ನಮ್ಮ ಕುಟುಂಬ ಒಳ್ಳೆಯದಿದೆ ಅಂತ ಹೇಳಿದೆ. ಅದನ್ನು ಒಂದು ಸಲ ಸಿಟ್ಟು ಮಾಡ್ತೀನಲ್ರಿ, ಅದಕ್ಕೆ ಏನಾರ ತಪ್ಪಾದರೆ ಕ್ಷಮೆ ಇರಲಿ ಅಂತ ಕೇಳ್ಕೊತೀನಿ. ಬರ್ರಿ ಸ್ವಲ್ಪ ತೋರಿಸ್ತೀನಿ ಫ್ರೆಂಡ್ಸ್. ನಾನು ಹಂಗೆ ಮಾತಾಡ್ಕೊತ್ಬಿಡ್ತೇನೆ ಫ್ರೆಂಡ್ಸ್. ನಾನು ಇನ್ನೊಂದು ಏನು ಹೇಳೋಕ್ಕೆ ಇಷ್ಟಪಡ್ತೇನೆ, ಡ್ಯೂಟಿಯಿಂದ ಬಂದಮೇಲೆ ನಾನು ಇಲ್ಲೇ ನೋಡ್ರಿ ಸ್ವಲ್ಪ ಬ್ರಷ್ ಮಾಡ್ತೀನಿ, ಇಲ್ಲಾಂದ್ರೆ ಏನು ಕೆಲಸ ಮಾಡ್ತೀನಿ. ಹೊರಗೆ ಮಾತ್ರ ಎಲ್ಲಿ ಹೋಗಲ್ಲ, ಒಬ್ಬರ ಮನೆಗೆ ಹೋಗಲ್ಲ, ಬಾಗಿಲ ಕುಂದ್ರಲ್ಲ ಜಾಸ್ತಿ, ನಾನು ಯಾರ ಕಡೆಯೂ ಮಾತಾಡೋಕ್ಕೆ ಹೋಗಲ್ಲ ಜಾಸ್ತಿ. ನನ್ನ ಕೆಲಸ ಏನೋ ನನ್ನ ಮನೆ ಏನೇ ರೀ ಅಷ್ಟೇ ಫ್ರೆಂಡ್ಸ್.
ಅಷ್ಟಕ್ಕೆ ನಾನು ಸೀಮಿತವಾಗಿದ್ದೀನಿ. ಇದು ಮೊನ್ನೆ ಅವ್ರ ಫ್ರೆಂಡ್ಸ್ ಬಂದಿದ್ರಿ, ಆಕೆ ಅಂಗಿ ಲೇಟುಗಳ ಹೆಸರಿಡಕ್ಕೆ ಬಂದಿದ್ಲು ರೀ. ಅದು ಹಿಂಗೆ ಕಾಣತೈತೆ. ಆಕೆ ಪಾಪ ಇಲ್ಲೇ ಇಟ್ಟೆ. ಅದೇ ಫ್ರೆಂಡ್ಸ, ತರಕಾರಿ ತಿನ್ಬೇಕ್ರಿ, ಆರೋಗ್ಯ ಇರ್ಬೇಕ್ರಿ. ಆಮೇಲೆ ಎಲ್ಲ ರೀತಿ ಸ್ವಚ್ಛ ತೊಳಿರಿ, ಕೆಮಿಕಲ್ಸ್ ಹಾಕಿರ್ತಾರೆ ಅಂತ ಕೇಳ್ಕೊತೀನಿ ಫ್ರೆಂಡ್ಸ. ಬರ್ರಿ ನಿಮ್ಗೆ ತೋರಿಸ್ತೇನೆ. ಬರೀ ಮಾತಾಡ್ಕೋತ ಕೂತ್ರೆ ಏನಾಗಲ್ಲ. ಬಟ್ ಏನಂದ್ರೆ ನಾನು ಯೂಟ್ಯೂಬ್ ಚಾನಲ್ ಮಾಡಿದ್ದು ಹೇಗೆ ಮಾತಾಡ್ಬೇಕು ಏನಿಲ್ಲ ಅಂತ ನನಗೆ ಯಾರೋ ಒಬ್ರು ಇದ್ದಾರೆ ಅಂತಲ್ಲ, ನಮ್ಗೆಲ್ಲರೂ ನನ್ನ ಜೋಡಿ ನನ್ನ ಯೂಟ್ಯೂಬ್ ಫ್ರೆಂಡ್ಸ್ ಇದ್ದಾರೆ ಅಂತ ಎಲ್ಲರ ಜೋಡಿ ಮಾತಾಡ್ದಂಗೆ ಮಾತಾಡ್ತಿರ್ತೀನಿ ಫ್ರೆಂಡ್ಸ್. ನನಗೇನು ಮುಜುಗರ ಹಂಗಿಲ್ಲ, ಏನಿಲ್ಲ. ನನಗೆ ಹೆಂಗೆ ಮಾತಾಡ್ಬೇಕಪ್ಪ ಏನಪ್ಪ, ನಾನು ಇನ್ನೊಬ್ಬರು ವಿಡಿಯೋ ನೋಡಿ ನಾನು ಮಾತಾಡೋಕೆ ಹೋಗಲ್ಲ, ಇನ್ನೊಬ್ರು ವಿಡಿಯೋ ನೋಡಿ ನನಗೆ ಹೇಳೋಕೆ ಹೋಗಲ್ಲ. ನನಗೇನು ಮನಸ್ಸಿಗೆ ಬರ್ತೈತೆ ಅದನ್ನು ಮಾಡ್ತೀನಿ. ಆಮೇಲೆ ಪ್ರಾಕ್ಟೀಸ್ ಅಂತೂ ಮಾಡೋಕೆ ಹೋಗಲ್ಲ. ಆಮೇಲೆ ಹಿಂಗೆ ಮಾತಾಡೋದು ಹಂಗೆ ಮಾತಾಡೋದು ಅಂತ ಕಟ್ಟು ಮಾಡೋಕೆ ಹೋಗಲ್ಲ. ಹೆಂಗೆ ಬರ್ತೈತೆ ಹಂಗೆ ಹಾಕ್ಬಿಡ್ತೀನಿ ಫ್ರೆಂಡ್ಸ್. ನಂದು ರೀಲ್ಸ್ ಏನಾದರೂ ಇದು ಬಂದ್ರೆ ಸೂರ್ಯವಂಶ ಫ್ರೆಂಡ್ಸ್, ಸೂರ್ಯವಂಶ ಭಾಳ ಹೋಗಿತ್ರಿ, ಭಾಳ ಅಂದ್ರೆ ಭಾಳ ಓಡೈತ್ರಿ ಫ್ರೆಂಡ್ಸ್. ಅವ್ರಿಗೆಲ್ಲ ತುಂಬ ಹೃದಯ ಧನ್ಯವಾದ ಅಂತ ಹೇಳ್ತೀನಿ. ಭಾಳ ಅಂದ್ರೆ ಭಾಳ ಓಡೈತ್ರಿ, ಭಾಳ ಚೆಂದಾಗೈತಿ ಅಂತ ಅನ್ನತಾರೆ ಎಲ್ಲರೂ. ನಾವು ಮಾಡಂಗೆ ಮಾಡಿದ್ವಿ ರೀ, ಗಂಡ ಐತಿ ಚಲೋ ಬಂದೈತಿ ರೀ. ನಿಮ್ಮ ಸಪೋರ್ಟ್ ಎಲ್ಲ ಹಿಂಗೆ ಇರಲಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ. ನೀವು ನಂಗೆ ಸಪೋರ್ಟ್ ಮಾಡಿರಿ, ಕಮೆಂಟ್ ಮಾಡಿರಿ, ಅವ್ರಿಗೆ ತುಂಬ ಹೃದಯ ಧನ್ಯವಾದಗಳು. ಹೀಗೆ ನಿಮ್ಮ ಸಪೋರ್ಟ್ ನನಗಿರಲಿ, ನನಗಿನ್ನೂ ಸಪೋರ್ಟ್ ಮಾಡಿ. ಆಮೇಲೆ ಏನು ಫ್ರೆಂಡ್ಸ್ ಯಾರು ಇದ್ದರೆ ಅವ್ರಿಗೂ ಶೇರ್ ಮಾಡಿರಿ, ಆಮೇಲೆ ಲೈಕ್ ಮಾಡಿರಿ. ಬರ್ರಿ ಫ್ರೆಂಡ್ಸ್ ತೋರಿಸ್ತೇನೆ ಫ್ರೆಂಡ್ಸ. ಕಾಳು ಅದ ನೋಡ್ರಿ, ಮಡಿಕೆ ಕಾಳು ಎಷ್ಟು ಚಂದ ಅದ ನೋಡ್ರಿ. ಜವಾರಿ ನೋಡ್ರಿ, ಇವ ಅಂದರೆ ಜವಾರಿ ಅಂದರೆ ಎಷ್ಟು ಚಂದ ಅದ ನೋಡ್ರಿ. ಇವನ್ನ ಹಾಕಿ ಪಲ್ಯ ಮಾಡೋದು. ಈ ಉಗುರು ನೋಡ್ರಿ, ಒಂದು ಸಲ ಕಟ್ಟಾಗಿತ್ತು ರೀ. ಇದಕ್ಕೆ ಬರ್ಬೇಕಾದ್ರೆ 3 ತಿಂಗಳಾಯ್ತು ನೋಡ್ರಿ ಫ್ರೆಂಡ್ಸ್. ಅದಕ್ಕೆ ಹಿಂಗೆ ಮಾಡಿದ್ನಲ್ರಿ, ಅದು ಕಾಣಿಸ್ತೀರಿ. ಅದಕ್ಕೆ ನೀವು ಹೇಳತ್ತೆ ಒಂದು ಸಲ ಕಟ್ಟಾಕಿತ್ತು. ನಾನು ಭಾಳ ದೊಡ್ಡವು ಇಲ್ಲರಿ ಉಗುರು ಅದ್ರಿ, ಸಣ್ಣ ಹೋದವ್ರಿ. ಇಲ್ಲಿ ನೋಡ್ರಿ, ತೆಳಗೆ ಹಾಕಿಟ್ಟೆ ಅಂದ್ರೆ ನಿಮ್ಗೆ ತೋರ್ಸಾಕತ್ತೇನೆ ರೀ. ಕೆಮಿಕಲ್ಸ್ ಹಾಕಿರ್ತಾರೆ, ಇದನ್ನೆಲ್ಲ ಸ್ವಚ್ಛ ತೊಳೆದು ಆಮೇಲೆ ಹೆಚ್ತೀನಿ ರೀ ಫ್ರೆಂಡ್ಸ. ಬರೀ ನೋಡಿರಿ ಎಷ್ಟು ಚಲೋ ಐತೆ ನೋಡಿರಿ. ಎಲ್ಲ ಸ್ವಚ್ಛ ತೊಳೆದು ಹೆಚ್ತೀನಿ ರೀ. ಮಸ್ತ್ ಐತೆ ರೀ, ಜವಾರಿ ಐತಿ. ನಾನು ನಿಮಗೆ ವಾಸನೆ ಹೆಂಗೆ ಗೊತ್ತಾಕೈತಿ ಹೇಳ್ರಿ. ನೀವೇನ್ರಿ ಮಾರ್ಕೆಟ್ಗೆ ಹೋದ್ರೆ ಪಾರಮ್ ಜವಾರಿ ಅಂತ ಗೊತ್ತಾಗಂಗಿಲ್ಲ ಅಲ್ರಿ. ಉದ್ದಂದು ಇದ್ರೆ ತೊಗೋಬೇಡ್ರಿ, ಇಷ್ಟು ಸಣ್ಣದಿರ್ತೈತಲ್ಲ ಅವ್ನು ತೊಗೊರಿ. ವಾಸನೆ ನೋಡಿರಿ, ಇದು ಎಷ್ಟು ಚಂದ. ಹಿಂಗೆ ತಿರುಗಿಸಿದ್ರೆ ಸಾಕ್ರಿ, ಘಮ ಘಮ ಆತೈತ್ರಿ ವಾಸನೆ. ಇಷ್ಟು ವಾಸನೆ ಸಾಕ್ರಿ, ಘಮ ಘಮ ಆತ್ರಿ ಕೈ ಒಳಗೆ ರೀ. ಇದು ನೋಡಿರಿ ಮಸ್ತ್. ಇವನ್ನೆರಡು ಸೇರಿಸಿ ಪಲ್ಯ ಮಾಡ್ತೇನೆ ರೀ. ಈಗ ಪಲ್ಯ ಮಾಡಿ ನೋಡಿರಿ ಫ್ರೆಂಡ್ಸ, ಇಷ್ಟು ರೊಟ್ಟಿ ಮಾಡಿದ್ದೀರಿ. ಸ್ವಲ್ಪ ಮಾಡಕತ್ತಿದ್ದೆ ರೀ ನಾನು. ನನಗೆ ದಿನ ಮಾಡಿ ರೂಢಿ ಐತಲ್ಲ ರೀ. ಇಷ್ಟ ಕೊಂಡು ರೊಟ್ಟಿ ಮಾಡಿದ್ದೆ ನೋಡಿರಿ, ಮಸ್ತ್ ಆಗ್ಯಾವ ನೋಡ್ರಿ. ಅದು ರೊಟ್ಟಿ ಮಾಡಿದ್ದೀರಿ ನೋಡಿರಿ. ನನ್ನ ಮಗಳದ ರಿಚಾರ್ಜ್ ಖಾಲಿ ಆಗಿತ್ತಲ್ಲ ರೀ, ಅದಕ್ಕೆ ನಾನು ಫೋನ್ ಕೊಡ್ರಿ ಅನ್ನತ. ಅದಕ್ಕೆ ಎಲ್ಲ ತೋರ್ಸಾಕ ಹಣ್ಣು ಐತ್ರಿ, ಇಷ್ಟು ಸಾಕ್ರಿ. ಇಷ್ಟು ಬೆಳಗ್ಗೆ ಮಾಡಿದ್ರಿ ನೋಡಿ ಫ್ರೆಂಡ್ಸ. ನೋಡಿರಿ ಕೊತ್ತಂಬರಿ ಎಷ್ಟು ಜವಾರಿ ಐತೆ ನೋಡಿರಿ. ಅಂದ್ರೆ ಮಸ್ತ್ ಐತೆ ನೋಡಿರಿ. ನನಗೆ ಇದು ನೋಡಿ ಬಿಡೋಕ್ಕಾಗಲಿಲ್ಲ ರೀ. ಅಂದ್ರೆ ಮಸ್ತ್ ಐತೆ ನೋಡ್ರಿ. ಸೊಪ್ಪು ಟಮಾಟಿ ನೋಡಿರಿ, ನೆದ್ರಾಗಬೇಕು ಹಂಗೆ ಇದು ಟಮಾಟಿ. 20 ರೂಪಾಯಿ ಟಮಾಟಿ ರೀ ಇವು ಅಷ್ಟು ರೀ. ನೋಡಿರಿ ಎಷ್ಟು ಚಂದ ಅದ ನೋಡ್ರಿಪ್ಪ. ಇವನ್ನ ಏನು ತಿನ್ನೋದೇ ಬೇಡ್ರಿ, ಹಂಗೆ ಅದಾವ. ಅಷ್ಟು ಚಲೋ ಅದ ನೋಡ್ರಿ ಟಮಾಟಿ. ಇಷ್ಟು ಟಮಾಟಿ ತಂದೆ ರೀ. ಇದು ಒಂದ ರೀ, ನಾನು ನಮ್ಮ ಮನೆಯವ್ರು ಇಲ್ರಿ, ಇದೊಂದ ಈ ಸೊಪ್ಪು ಜೋಡಿ ಇದೊಂದ ಕೊಟ್ರಿ. ಮೂಲೆಂಗೆ ಅದ, ಇದೊಂದು ಮೂಲೆಗೆ ತೊಗೊಂಬಂದಿದ್ರಿ. ಆಮೇಲೆ ಕ್ಯಾಬೇಜ್ ತೋರಿಸ್ತಿದ್ದಾಳೆ ನಿಮಗೆ. ಅದ್ರಿ 10 ರೂಪಾಯಿ 2 ತಂದೆ ನೋಡ್ರಿ. 2 ರೀ, 10 ರೂಪಾಯಿ 2. ಇದ ಚೀಲಾನ ಓದಿಲ್ಲ ರೀ, ಇಂಥ ಚೀಲ ತಂದೇನು ರೀ. ಇಲ್ಲೊಂದು ಚೀಲ ತೋರಿಸ್ತೇನೆ ಅದ್ರಿ. ಇದೊಂದು ಚೀಲ, ಇದೊಂದು ಚೀಲ ರೀ. ಚೀಲಾನ ಓದಿಲ್ಲ ರೀ. 10 ರೂಪಾಯಿ ಕೊಟ್ಟು ತೊಗೋಬೇಕಂದ್ರೆ ಹೋಲ್ ಬಿಡಂತಂದು ಚೀಲ ನೋಡ್ರಿ. ಮಸ್ತ್ ಅದ, ವಾಯ ಮಾಡ್ಕೊಬೇಕು. ಇತ್ತಮ್ಮ ಇಲ್ಲಿ ಕೊಟ್ಟು ಬದ್ನಿಕಾಯಿ ರೀ. ಬದ್ನಿಕಾಯಿ ಬಿಡಂಗಿಲ್ಲ ರೀ, ನಾ ಹೇಳಿಲ್ಲ ರೀ. ನೋಡ್ರಿ ಹೆಂಗೈತಿದೆ ಬ್ರಿಟೋಟಲ್. ಇದು ಭಾಳ ಅಂದ್ರೆ ಭಾಳ ಆರೋಗ್ಯ ರೀ. ಇದನ್ನು ಪಚಡಿ ಮಾಡ್ಕೊರಿ, ಮೊಸರು ಹಾಕ್ಕೋರಿ, ಪಚಡಿ ಇದನ್ನ ಹೆರ್ಜ್ರಿ, ಸ್ವಚ್ಛ ತೊಳೆದು ಹೆರ್ಜ್ರಿ, ಅದ್ರ ಹಾಕ್ಕೋರಿ, ಹಸಿಮೆಣ್ಸಿಕಾಯಿ ಹಾಕ್ರಿ, ಮಸ್ತ್ ಆಕತ್ರಿ. ಇಲ್ಲ ಪಲ್ಯ ಮಾಡಿರಿ, ಮಸ್ತ್ ಆಕತ್ರಿ. ಕೊಬ್ಬರಿ ಹಾಕ್ಬೇಕ್ರಿ, ಮಸ್ತ್ ಆಕತ್ರಿ. ರುಬ್ಬ ಹಾಕ್ಬಾರ್ದ್ರಿ, ತೆರೆದು ಹಾಕ್ಬೇಕ್ರಿ. ನೋಡಿರಿ ಟೊಮಾಟಿ ಎಲ್ಲ ದೊಡ್ಡ ಮಾಡೀನಿ. ಇದು ಬರ್ತಾನೆ ಮಾಡ್ಬೋದು ರೀ. ಬರ್ತಾ ಗ್ಯಾಸ್ ಮೇಲೆ ಸುಟ್ಟು ಆಮೇಲೆ ಪಲ್ಯನ ಮಾಡ್ಬೋದು ರೀ, ಆಮೇಲೆ ಎಣ್ಗಾಯಿ ಮಾಡ್ಬೋದು ರೀ. ಅಷ್ಟು ಚಲೋ ಅದಾವ್ರಿ ಎಲ್ಲ ಬದ್ನಿಕಾಯಿ. ಬದ್ನಿಕಾಯಿ ತಂದೀನಿ ರೀ ನೋಡ್ರಿ ಫ್ರೆಂಡ್ಸ. ಇದು 10 ರೂಪಾಯಿ ರೀ ಫ್ರೆಂಡ್ಸ. ಇದು 10 ರೂಪಾಯಿ ಫ್ರೆಂಡ್ಸ್. ಸುಳ್ಳು ಯಾಕೆ ಹೇಳ್ಬೇಕ್ರಿ. ಇದು 20 ರೂಪಾಯಿ ಫ್ರೆಂಡ್ಸ್. ಇದು 10 ರೂಪಾಯಿ ಫ್ರೆಂಡ್ಸ್. ಇದು
10 ರೂಪಾಯಿ ನೋಡಿರಿ ಎರಡಕ್ಕೂ ರೀ ಫ್ರೆಂಡ್ಸ್. ಇದು 15 ರೂಪಾಯಿಗೆ ಎರಡು ರೀ. ಇದು 10 ರೂಪಾಯಿಗೆ ಒಂದು ರೀ. ಇದು 15 ರೂಪಾಯಿ ನೋಡಿರಿ ಎರಡಕ್ಕೂ ರೀ ಫ್ರೆಂಡ್ಸ್. ಇದು ವಟಾಣಿ ಹಸೆಕಾಯಿ ರೀ 10 ರೂಪಾಯಿದು ರೀ. 20 30 40 50 60 70 80 85 95 ಆಯ್ತು ನೋಡಿರಿ ಫ್ರೆಂಡ್ಸ್. 5 ರೂಪಾಯಿ ಉಳಿದೈತೆ ನೋಡಿರಿ. 100 ರೂಪಾಯಿದಾಗ ರೀ ಇಷ್ಟು ಕ್ಯಾಪಲ್ ಬಂದೈತೆ ನೋಡಿರಿ ಫ್ರೆಂಡ್ಸ್. ಏನು ಮಾಡ್ತೀರಿ, ನನ್ನ ಮಗಳಿಗೆ ವಟಾಣಿ ಅಂದ್ರೆ ಇಷ್ಟ ಅಲ್ರಿ, ಅದಕ್ಕೆ ತೊಗೊಂಬಂದೇನಿ ರೀ ತಿನ್ನಕ್ಕೆ ರೀ. ಹಸಿ ವಟಾಣಿ ರೀ ತಿನ್ಬೇಕು ರೀ, ಹಸಿದು ಅದ ರೀ. ನನ್ನ ಮಗಳಿಗೆ ಅದ ಅಂದೆ ರೀ. ಮಡಿಕೆ ಕಾಳು ಇನ್ನೂ ಜಾಸ್ತಿ ಬಂದಿದ್ದು ರೀ, ಅಕ್ಕಿ ಕೊಟ್ಟೆ ರೀ ತಿನ್ನಕ್ಕೆ. ಸ್ವಲ್ಪ ತೊಳೆದು ತಿನ್ನಿರಿ ಆದಷ್ಟು. ಇಷ್ಟು ತರಕಾರಿ ತೋರ್ಸಾತೀನಿ ರೀ. ಇಷ್ಟು ವಾರದಾಗ 2 ಸಲ ಬೇಕು ನೋಡ್ರಿ. ನಾವು ಇಷ್ಟು ತರಕಾರಿ ತಿಂತೇವೆ ನೋಡ್ರಿ. ನಾವು ವಾರದಾಗ 2 ಸಲ ಬೇಕು. ಒಂದು ಸಲ ನಮ್ಮ ಮನೆಯವ್ರು ಗಮ್ಮನಗಟ್ಟಿಗೆ ಹೋಗಿರ್ತಾರೆ, ಅಲ್ಲಿ ತಂದಿರ್ತಾರೆ, ಅದನ್ನು ಹಾಕಿರ್ತೇನೆ ರೀ. ವಿಡಿಯೋ ಮಾಡಿರಿ. ಯಾಕಂದ್ರೆ ಅದಷ್ಟು ತರಕಾರಿ ತಿಂದ್ರೆ ಚಲೋ ಅನ್ನಿಸ್ತೈತೆ ರೀ. ನಾನ್ ವೆಜ್ ಮಾಡ್ತೇವೆ ರೀ, ಇಲ್ಲ ಅನ್ನಂಗಿಲ್ಲ, ನಾವು ತಿಂತೇವೆ ರೀ. ಅದ್ರ ಈಗ ಯಾಕಂದ್ರೆ ಚಿಕನ್ನಿಗೆ ಕೊಬ್ಬರಿ ಹಾಕ್ಯಾರ ಒಂಥರ ಇಸ ಆದ್ಬಿಟ್ಟೈತೆ ಫ್ರೆಂಡ್ಸ್. ಒಟ್ಟು ಸಟ್ಟ ಆಗವಲ್ರಿ. ಏನು ಮಾಡ್ಬೇಕು ಹೇಳ್ರಿಪ್ಪ, ನಮಗೂ ಒಟ್ಟು ನಮ್ಗೆ ತಿಳಿಯವಲ್ರಿ ಅದು. ನಾ ತೋರಿಸ್ತೇನೆ ರೀ. ಅದು ಮೊದಲೆಲ್ಲ ಚಲೋ ಆಕಿತ್ತು ರೀ. ಒಂದು ಅರ್ಧ ಕೆಜಿ ತೊಗೊಂಡ್ರೆ ಇಂಥದ್ದು ಮಾಡಿದ್ರೆ 8-10 ಮಂದಿ ತಿಂತಿದ್ರು ರೀ. ಈಗ ಎಷ್ಟು ಬೇಕಾಗ್ತಂಬರಿ, ರುಚಿನ ಆಗೋಲ್ರಿ. ಕೊಬ್ಬರಿ ಹಾಕಿದ್ರೆ ಇಸ ಅನ್ನಕ್ಕೂ ತಿನ್ನೋದು, ಒಂದು ರೊಟ್ಟಿಗೆ ಹೋಗೋಲ್ರಿ ಅದ್ರಾಗ. ಚಿಕನ್ ಮಾಡಿದ್ರೆ ಒಂದು 3-4 ರೊಟ್ಟಿಗೆ ಹೋಗಿದ್ರು ಮತ್ತು ಜಾಸ್ತಿ ವಾಸನೆ ಐತೆ ಅಂತಂದು ಏನು ಹೋಗೋವಲ್ರಿಪ್ಪ ನಮಗೆ. ಇಷ್ಟು ಹಸೆಕಾಯಿ ನೋಡ್ರಿ 10 ರೂಪಾಯಿ ತಂದೇನು ರೀ. ಸಾಕ್ರಿ ಇಷ್ಟ. ನಮ್ಮ ಮನೆಯವ್ರಿಲ್ಲಲ್ರಿ, ನಾವು ಅಷ್ಟೇ ಸಾಕು. ಭಾಳಷ್ಟು ಫ್ರೆಶ್ ತಿಂದ್ಬಿಡುದ್ರಿ. ದಿನ ಸಿಗ್ತತ್ರೆ ನೋಡಿರಿ. ಮಿರ್ಚಿ ಮಾಡಕ್ಕೆ ಬರ್ತೈತೆ ರೀ. ಒಂದು ಮೆಣಸಿನ್ಕಾಯಿ ಬಂತು ಎಲ್ಲ ಹಾಕಿ ನೋಡಿ ಫ್ರೆಂಡ್ಸ್. ಎಲ್ಲ ಇದು ನಾನು ಅಲ್ಲಿ ಮಾರ್ಕೆಟ್ನಾಗ ತೋರಿಸಿಲ್ವಾ ಫ್ರೆಂಡ್ಸಿಗೆ, ಇಲ್ಲಾರು ತೋರಿಸೋಣಂತ ನನ್ನ ಮಗಳಿಗೆ ಹೇಳಿದ್ನಿ ರೀ. ಅದಕ್ಕೆ ನೋಡಿರಿ ತಂದೇನು ರೀ. ಸಾಯಿಬಾಬಾ ಗುಡಿಗೆ ಹೋಗಿ ಬಂದೆ ರೀ. ಬಾಬಾರ ಗುಡಿಗೆ ಹೋಗಿ ನನಗೆ ಇದ್ರಾಗ ಟಮಾಟಿ, ಬೀಟ್ರೂಟ್, ಬದ್ನೆಕಾಯಿ, ಸಬ್ಬಸಿಗೆ ಎಲ್ಲ ತರಕಾರಿ ಇಷ್ಟ ಆಗೈತೆ ನೋಡ್ರಿ ಫ್ರೆಂಡ್ಸ್. ಇದನ್ನೆಲ್ಲ ತೊಳ್ಯಾಕಿಟ್ಟೇನೆ ರೀ. ಇದು ತೊಳೆದು ಹಿಡ್ದೇನೆ ರೀ. ತೊಳೆದು ಸ್ವಚ್ಛಗ್ರಿ 3 ಕವರ್ಗೆ ಒಂದು ನೋಡ್ರಿ. 3 ಎಕರೆ ಇಲ್ಲೊಂದು ಐತೆ ನೋಡ್ರಿ. 4 ಕವರ್ನಾಗ ತರೋಳಿಗೆ ಕೈಯನ್ನು ಹಾಕ್ತೀನಿ ರೀ. ಪ್ಲಾಸ್ಟಿಕ್ ಯೂಸ್ ಮಾಡಬಾರ್ದು, ವಿಷಕಾರಿ ಅಂತಾರೆ, ಅಂದರೂ ಯೂಸ್ ಮಾಡ್ತಾರೆ ರೀ. ಏನು ಹೇಳಿದ್ರು ನಮ್ಮ ಅಂತಾರೆ, ಏನು ಹೇಳಕ್ಕೆ ಬರೋದಿಲ್ಲ ರೀ. ದಿನ ಚೆನ್ನಾಗಿ ಯಾರು ಹೇಳ್ತಾರೆ ರೀ. ದಿನ ಹೇಳಿ ಸಾಕಾತ್ರಿ ಅವ್ರಿಗೆ. ಬಾಬಾರ ಗುಡಿಗೆ ಹೋಗಿದ್ದೆ ರೀ. ಹೋಗಿ ಬಂದೆ ರೀ ಫ್ರೆಂಡ್ಸ್. ಇವು ಇಷ್ಟ ಆದ್ರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಏನೋ ತಪ್ಪಾದ್ರೆ ಕ್ಷಮೆ ಇರಲಿ ಫ್ರೆಂಡ್ಸ್. ಎಲ್ಲ ಮನೆಗೆ ತರಕಾರಿ ಇರ್ತೈತಿ, ಎಲ್ಲ ಇರ್ತೈತಿ. ಬಟ್ ಈ ತರಕಾರಿ ತಿಂದ್ರೆ ನಿಮ್ಗೆ ಒಳ್ಳೇದು ರೀತಿ. ಇದು ಹುಲ್ಲು ಸೊಪ್ಪು ಅನ್ನಕ್ಕೆ ಹೋಗ್ಬೇಡ್ರಿ. ಇದರಿಂದ ವಿಟಮಿನ್ಸ್ ಐತ್ರಿ. ಅದಕ್ಕೆ ರೀ CB ಸಿಗ್ತೈತೆ ರೀ. ಆಮೇಲೆ ಊಟ ದಿನಕ್ಕೆ ರಾತ್ರಿ ಮೊಸರು ತಿನ್ಬೇಡ್ರಿ, ಮಜ್ಜಿಗೆ ತಿನ್ನೋಕೋಬೇಡ್ರಿ. ಮಧ್ಯಾಹ್ನ ತಿನ್ನಿರಿ. ಮೊಸರು ಬೇಡ ಅನ್ನಂಗಿಲ್ಲ ರೀ. ರಾಗಿ ಗಂಜಿ ಮಾಡ್ಕೊರಿ, ಅದಕ್ಕೆ ಮೊಸರು ಹಾಕೋರಿ, ಮಜ್ಜಿಗೆ ಕುಡೀರಿ. ಬಾಳೆಹಣ್ಣು ತಿನ್ನಿರಿ, ಇಂಥ ಬಿಸಿಲು ಕಲ್ಲಂಗಡಿ ತಿನ್ನಿರಿ, ಕರ್ಬೂಜ ಹಣ್ಣು ತಿನ್ನಿರಿ, ಎಲ್ಲ ತಿನ್ನಿರಿ. ನಾನು ತರಲಿಲ್ಲ, ನನ್ನ ಮಗಳು ನಿನ್ನ ತಂದಿದ್ಲು ಕರ್ಬೂಜ ಹಣ್ಣು ತಿಂದಿದ್ರೆ, ಹಿಂಗಾಗಿ ತರಲಿಲ್ಲ ರೀ. ನಾನು ಇಷ್ಟ ತಂದೆ ನೋಡಿರಿ ಫ್ರೆಂಡ್ಸ. ಈ ವಿಡಿಯೋ ಲೈಕ್ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಫ್ರೆಂಡ್ಸ. ಬಾಯ್ ರೀ, ನಮಸ್ಕಾರ.